ಹಾಯ್, ಎಲ್ಲರಿಗೂ ಸೂಪರ್ ನಮ್ಮ ಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಯಾವಾಗ, ಅದರ ಪೂಜೆ ವಿಧಾನಗಳು ಯಾವುವು, ಅದರ ಮಹತ್ವ ಏನು ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಿಂದೂ ಕ್ಯಾಲೆಂಡರ್ 2ನೇ ತಿಂಗಳ ವೈಶಾಖ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಬರುತ್ತೆ. ಅಕ್ಷಯ ತೃತೀಯವನ್ನು ಅಕತೀಜ್ ಎಂದು ಕರೆಯುತ್ತಾರೆ. ಅಕ್ಷಯ ತೃತೀಯದಲ್ಲಿ ದಿನವಿಡೀ ಅಭಿಜ್ಞಾ ಮುಹೂರ್ತವಿರುತ್ತದೆ. ಇದರಲ್ಲಿ ನೀವು ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಅದಕ್ಕಾಗಿ ನೀವು ಯಾವುದೇ ಶುಭ ಮುಹೂರ್ತವಾಗಿರ್ಬೋದು ಕ್ಯಾಲೆಂಡರನ್ನು ನೋಡುವಂಥ ಅವಶ್ಯಕತೆಯೇ ಇರೋಲ್ಲ. ಅಕ್ಷಯ ತೃತೀಯಕ್ಕಾಗಿ ಜನರು ಕಾತರದಿಂದ ಕಾಯ್ತಾ ಇರ್ತಾರೆ. ಅಕ್ಷಯ ತೃತೀಯ ಎಂದರೆ ಏನಪ್ಪ? ಅಕ್ಷಯ ತೃತೀಯ ಎಂದರೆ ತೃತೀಯ ತಿಥಿ, ಅದು ಎಂದಿಗೂ ಕ್ಷೀಣಿಸೋಲ್ಲ. ಇದರ ಅರ್ಥವೇನೆಂದರೆ ಅಕ್ಷಯ ತೃತೀಯ ದಿನದಂದು ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ಅದರಿಂದ ನೀವು ಪಡೆಯುವ ಪುಣ್ಯದ ಫಲ ಎಂದಿಗೂ ನಶಿಸಿ ಹೋಗಲ್ಲ, ಬದಲಾಗಿ ದುಪ್ಪಟ್ಟಾಗುತ್ತೆ. ಈ ಕಾರಣದಿಂದ ಆ ದಿನ ಸದಾ ಶುಭ ಕಾರ್ಯಗಳನ್ನು ಮಾಡಬೇಕು. ತಪ್ಪು ಕೆಲಸನ ಮಾಡಿದರೂ ಅದು ಕೂಡ ದುಪ್ಪಟ್ಟಾಗಬಹುದಲ್ವಾ? ಅದನ್ನು ಮಾಡಬೇಡಿ. ಹಾಗಾದರೆ ಅಕ್ಷಯ ತೃತೀಯ ಯಾವಾಗ? ಮೇ 10 ಶುಕ್ರವಾರದಂದು 2024 ಮುಂಜಾನೆ 4:17ಕ್ಕೆ ಪ್ರಾರಂಭವಾಗಿ ಈ ತಿಥಿಯ ಮೇ 11ರಂದು ಶನಿವಾರ ಮುಂಜಾನೆ 2:50ರವರೆಗೆ ಇರುತ್ತೆ. ಶುಕ್ರವಾರ 10ನೇ ತಾರೀಕೆ ಬಂದಿದೆ. ಹಾಗಾಗಿ ಶುಕ್ರವಾರ ಮೇ 10ರಂದು ಅಕ್ಷಯ ತೃತೀಯವನ್ನು ನಾವು ಆಚರಿಸಬೇಕಾಗತ್ತೆ. ಇದು ನಿಖರವಾದಂತಹ ದಿನಾಂಕವಾಗಿದೆ. ಹಾಗಾದರೆ ಪೂಜೆ ಶುಭ ಮುಹೂರ್ತ ಯಾವಾಗ? ಅಕ್ಷಯ ತೃತೀಯ ದಿನದಂದು ಬೆಳಗ್ಗೆ 5:33ರಿಂದ ಪ್ರಾರಂಭವಾಗಿ ಮಧ್ಯಾಹ್ನ 12:18ರವರೆಗೆ ಮುಕ್ತಾಯವಾಗುತ್ತೆ. ಅಷ್ಟರಲ್ಲಿ ನೀವು ಪೂಜೆ ಮಾಡಬೇಕು. ಅಕ್ಷಯ ತೃತೀಯ ಮಹತ್ವ ಏನು? ಹಾಗಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸ್ನಾನ ಮಾಡಿ ದಾನ ಮಾಡುವ ಸಂಪ್ರದಾಯವಿದೆ. ಹಾಗಾಗಿ ಈ ದಿನ ನೀವು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದರೆ ಅದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತೆ. ನೀವು ಸಂಪಾದಿಸಿದ ಸಂಪತ್ತಿಗೆ ಎಂದಿಗೂ ಕೂಡ ಬರಗಾಲ ಬರಲ್ಲ. ಹಾಗಾದರೆ ನಾವೀಗ ಅಕ್ಷಯ ತೃತೀಯ ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅವತ್ತಿನ ದಿನ ಅಂದರೆ ಶುಕ್ರವಾರ ದಿನ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಹೊಸ ಅಥವಾ ಶುದ್ಧವಾದ ಬಟ್ಟೆನ ಧರಿಸಬೇಕು. ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿಬಿಟ್ಟು ತಪ್ಪದೆ ನಮಸ್ಕಾರ ಮಾಡಬೇಕಾಗತ್ತೆ. ಪೂಜೆ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಗಂಗಾಜಲವನ್ನು ಸಿಂಪಡಿಸಿಬಿಟ್ಟು ಪೂಜೆ ಪೀಠವನ್ನು ಹಳದಿ ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಗಣೇಶ, ವಿಷ್ಣು, ಲಕ್ಷ್ಮೀದೇವಿಯ ವಿಗ್ರಹವನ್ನು ಇರಿಸಬೇಕು. ಲಕ್ಷ್ಮೀದೇವಿಯ ವಿಗ್ರಹವನ್ನು ವಿಷ್ಣುವಿನ ಎಡಭಾಗದಲ್ಲಿ ಇರಿಸಬೇಕು. ಪೀಠದ ಬಲಕ್ಕೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಿ ಸಿಂಧೂರದಿಂದ ಸ್ವಸ್ತಿಕವನ್ನು ಮಾಡಬೇಕಾದ್ರೆ ಕಲಶವನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿಣವನ್ನು ಹಚ್ಚಿ ಕಲಶವನ್ನು ನೀರಿನಿಂದ ತುಂಬಿಸಿ ಅದಕ್ಕೆ ಕುಂಕುಮ ಅರಿಶಿಣವನ್ನು ಸೇರಿಸಿ ನಾಣ್ಯಗಳನ್ನು ಕೂಡ ಸೇರಿಸಬೇಕು. ಕಲಶದ ಮೇಲೆ ತೆಂಗಿನಕಾಯನ್ನು ಹಾಕಬೇಕಾದ್ರೆ ಅದರಲ್ಲಿ ಸ್ವಲ್ಪ ಮಾವಿನ ಎಲೆಗಳನ್ನು ಹಾಕಿ ಈ ಕಲಶವನ್ನು ಪೀಠದ ಮೇಲೆ ಇಡಿಸಬೇಕು. ಪೂಜೆಯನ್ನು ಪ್ರಾರಂಭಿಸಬೇಕಾದರೆ ಗಣೇಶನನ್ನು ಆಹ್ವಾನಿಸಬೇಕು. ಅವನ ಆಶೀರ್ವಾದವನ್ನು ಪಡೆಯಲು ಹಣ್ಣು, ಹೂವು, ಅಕ್ಷತೆ, ದಕ್ಷಿಣೆಯನ್ನು ಅರ್ಪಿಸಬೇಕಾಗತ್ತೆ. ವಿಷ್ಣು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಅವರಿಗೆ ಕುಂಕುಮ, ಅಕ್ಷತೆ, ಹೂಗಳನ್ನು ಅರ್ಪಿಸಿ. ಲಕ್ಷ್ಮೀ ದೇವಿಗೆ ಸಿಂಧೂರವನ್ನು ಹಾಕುವಾಗ ಭಗವಾನ್ ವಿಷ್ಣುವಿಗೆ ಜನೇವು ದಾರವನ್ನು ಅರ್ಪಿಸಿ ವಿಷ್ಣು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಮಂತ್ರವನ್ನು ಪಠಿಸಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ದೇವರನ್ನು ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.